ಕಾಂಗ್ರೆಸ್ ಕುರ್ಚಿ ಫೈಟ್ಗೆ ಇದೀಗ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟದಿಂದ ಆಡಳಿತ ಯಂತ್ರ ಕುಸಿದು ಹೋಗಿದೆ. ಬರೀ ಕುರ್ಚಿ ಅಂತ ಕಿತ್ತಾಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಯಾರು ಕೂಡ ಚರ್ಚೆ ಮಾಡ್ತಾ ಇಲ್ಲ. ಬರೀ ಕುರ್ಚಿಗಾಗಿ ಕಾಂಗ್ರೆಸ್ಸಿಗರು ಕಿತ್ತಾಟವನ್ನ ಮಾಡ್ಕೊಳ್ತಾ ಇದ್ದಾರೆ. ವಿಪಕ್ಷಗಳು ಏನೇ ವಿಚಾರ ಪ್ರಸ್ತಾಪವನ್ನ ಮಾಡಿದ್ರು ಸರ್ಕಾರ ಅದಕ್ಕೆ ಉತ್ತರ ಕೊಡುವಂತಹ ಕೆಲಸವನ್ನ ಮಾಡಿಲ್ಲ. ರಾಜ್ಯದ ಜನರು ಇವರ ಆಡಳಿತದಿಂದ ಭ್ರಮ ನಿರಸನಗೊಂಡಿದ್ದಾರೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಇದೀಗ ಅಶ್ವಥ್ ನಾರಾಯಣ್ ಅವರಿದ್ದಾರೆ. ಅವ್ರನ್ನು ಸಹ ಮಾತಾಡ್ತೀನಿ. ಸರ್, ಬೆಳಗಾವಿಯ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳು ಚರ್ಚೆ ಆಗ್ತೀವಿ ಅನ್ನೋ ಒಂದು ಆಶೆಯನ್ನ ಇಟ್ಕೊಂಡಿದ್ರು ಈ ಭಾಗದವ್ರು. ಆದ್ರೆ ಡಿನ್ನರ್ ಪೊಲಿಟಿಕ್ಸ್ ಸಾಕಷ್ಟು ಸದ್ದು ಮಾಡ್ತಾ ಇದೆ, ಏನ್ ಹೇಳ್ತೀರಾ? ಇದೆಲ್ಲ ಅಧಿಕಾರದ ದಾಹ. ಹಾಗಾಗಿ ಆ ಗುಂಪುಗಾರಿಕೆ ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ, ಗುಂಪುಗಾರಿಕೆಯಿಂದಾಗಿ ಅವರ ಆದ್ಯತೆ ತಪ್ಪಿ ಹೋಗಿದೆ. ಇವರು ಅಧಿಕಾರಕ್ಕೆ ಬಂದ ದಿನದಿಂದಲೂ ಅಧಿಕಾರ ಹಂಚಿಕೆ ಅನ್ನುವಂಥದ್ದು ಪ್ರತಿನಿತ್ಯ ಪ್ರಾರಂಭದ ದಿನದಿಂದಲೂ ಹಂಚಿಕೆ ಅಂತಲೇ ಬಂದಿದ್ದಾರೆ ಹೊರತು ಹಾಗಾಗಿ ನಾನು ಮಿನಿಸ್ಟ್ರು, ನಾನು ಉಪಮುಖ್ಯಮಂತ್ರಿ, ನಾನು ಅಧ್ಯಕ್ಷ, ಈ ರೀತಿ ಗೊಂದಲ ಗುದ್ದಾಟನೆ ನಡೀತಾ ಬಂದಿದೆ. ಅದು ಮುಂದುವರೆದ ಭಾಗವಾಗಿದೆ. ಇನ್ನೇನು ಬಯಸ್ಲಿಕ್ಕಾಗುತ್ತೆ ಕಾಂಗ್ರೆಸ್ಸಿಂದ ಇದೇ ಬಯಸ್ಲಿಕ್ಕಾಗುತ್ತೆ. ತಮ್ಮ ಸ್ವಾರ್ಥ, ತಮ್ಮ ಅಧಿಕಾರದ ಭ್ರಷ್ಟಾಚಾರ, ದರೋಡೆ, ಹಗಲು ದರೋಡೆ, ಆತ್ಮಹತ್ಯೆ, ಸಾವಿನ ಸರ್ಕಾರ, ಈ ರೀತಿ ಕಾಂಗ್ರೆಸ್ಸಿಂದ ನಾವು ಎದುರು ನೋಡುವಂಥದ್ದಾಗಿದೆ. ಇದು ಮುಂದುವರೆದ ಭಾಗ. ಹಾಗಾಗಿ ಇದರಲ್ಲಿ ಏನು ಆಶ್ಚರ್ಯ ಇಲ್ಲ ಇವರ ನಡವಳಿಕೆಯಲ್ಲಿ. ಆಡಳಿತ ಯಂತ್ರ ಕುಸಿತಾ ಇದೆಯಾ ಅಂತ? ಇಲ್ಲವೇ ಇಲ್ಲ, ಕುಸಿಯೋದಲ್ಲ. ಏನಾದ್ರು ಇದ್ರೆ ಕುಸಿಬೋದು. ಇದು ಸಂಪೂರ್ಣವಾಗಿ ನಿರ್ನಾಮ ಆಗಿದೆ. ಹಾಗಾಗಿ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ಅಂದರೆ ಒಂದೆಲ್ಲ ಒಂದು ಕಡೆ ಪ್ರಗತಿಪರವಾಗಿ ನ್ಯಾಯ, ನೀತಿ, ಧರ್ಮ ಅನ್ನುವಂಥದ್ದು ಎತ್ತಿ ಹಿಡಿಯುವಂಥ ನೆಲ ಅಂದರೆ ನಮ್ಮ ನಾಡಾಗಿತ್ತು. ಈ ನಾಡನ್ನು ಸರ್ವನಾಶವನ್ನು ಮಾಡಿದ್ದಾರೆ. ವಿಪಕ್ಷಗಳು ಸಹ ಈ ವಿಚಾರವನ್ನು ಸರಿಯಾಗಿ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾತುಗಳು. ಖಂಡಿತ ನೋಡಿ, ಭಾಳ ಸ್ಪಷ್ಟವಾಗಿ ಯಾವ ರೀತಿ ನೀರಾವರಿ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ, ಅಥವಾ ಕಬ್ಬು ಬೆಳೆಗಾರರಿಗೆ ನಿರ್ಲಕ್ಷ್ಯ ಮಾಡಿದ್ದಾರೆ, ಮೆಕ್ಕೆಜೋಳ ಬೆಳೆಗಾರರಿಗೆ ಖರೀದಿಯನ್ನು ಮಾಡ್ತಿಲ್ಲ. ಅವ್ರ ಕಾರಣಗಳು 100 ಕೊಡ್ತಾನೆ ಇರ್ತಾರೆ. 100 ಕಾರಣಗಳು ಕೊಡ್ತಿದ್ದಾರೆ. ಅಧಿಕಾರದಲ್ಲಿದ್ದು ಜವಾಬ್ದಾರಿಯುತವಾಗಿ ಬಂದು ನಡವಳಿಕೆಯಿಂದ ನಿರ್ವಹಣೆಯನ್ನು ಮಾಡೋದ್ರಲ್ಲಿ ಎಲ್ಲ ವಿಚಾರದಲ್ಲೂ ವಿಫಲರಾಗಿದ್ದಾರೆ. ಹಾಗಾಗಿ ಏನಿದ್ರು ಆ ವಿಫಲತೆಯನ್ನು ಭಾಳ ಸ್ಪಷ್ಟವಾಗಿ ಇವತ್ತು ಇರುವಂಥ ಪ್ರಸ್ತುತವಾಗಿರುವಂಥ ವಿಚಾರಗಳನ್ನು ಕಾನೂನು ಸುವ್ಯವಸ್ಥೆಯಾಗಿ ಕುಸಿದಿದೆ ಅನ್ನೋಂಥದ್ದನ್ನೆಲ್ಲ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆದರೆ ಇನ್ನೇನು ಜೋರಾಗಿ ಕೂಗಾಡಬೇಕಷ್ಟೇ ಅನಿಸುತ್ತೆ. ಇನ್ನೇನು ಬಿಟ್ಟರೆ ಇನ್ನೇನು ಸೂಕ್ಷ್ಮವಾಗಿ ಎಲ್ಲರೂ ಭಾಳ ಪ್ರಬಲವಾಗಿ ಸರ್ಕಾರಕ್ಕೆ ಏನಾದ್ರು ಸೂಕ್ಷ್ಮತೆ ಇದ್ದರೆ ಅದು ಅರ್ಥ ಆಗುತ್ತೆ. ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸದನದಲ್ಲಿ ಏನಾದರೂ ಚರ್ಚೆ ಮಾಡ್ತೀರಾ ಅಂತ? ಚರ್ಚೆ ಅಂದರೆ ನಾವು ಅವ್ರದ್ದು ಪಕ್ಷದ ಒಳ್ಳೆ ವಿಚಾರ. ನಾವೇನು ಈ ಸಾರ್ವಜನಿಕವಾಗಿ ಒಬ್ಬ ಟ್ವೀಟ್ ಮಾಡಿದ್ರು, ಒಬ್ಬರು ಯಾರೋ MLC ಟ್ವೀಟ್ ಮಾಡಿದರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನ ಮುಖ್ಯಮಂತ್ರಿಯಾಗಿ ಸ್ವಾಗತ ಮಾಡ್ತಿದ್ದೀನಿ ಅಂತ. ಇದೆಲ್ಲ ಒಂಥರ ಸಾರ್ವಜನಿಕವಾಗಿ ಅವ್ರು ಏನಾರು ಮಾಡ್ಕೊಳ್ಳಿ, ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗಲಿ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿರೋದು. ಆದರೆ ಈ ಸಾರ್ವಜನಿಕವಾಗಿ ಗೊಂದಲ ನಿರ್ಮಾಣ ಮಾಡುವಂಥದ್ದು ಇಲ್ಲ. ಬೇಜವಾಬ್ದಾರಿತನ ಸರ್ಕಾರದಲ್ಲಿ ಗೊಂದಲ, ಸರ್ಕಾರ ಅನ್ನೋಂಥದ್ದು ಎಲ್ಲರಿಗೂ ಸಲ್ಲುವಂಥದ್ದು. 7.5 ಕೋಟಿ ಜನಕ್ಕೆ ಇವ್ರ ಮನೆ ಆಸ್ತಿ ಅಲ್ಲ, ಕಾಂಗ್ರೆಸ್ ಪಕ್ಷದ ಮನೆ ಆಸ್ತಿ ಅಲ್ಲ. ಹಾಗಾಗಿ ಜವಾಬ್ದಾರಿಯುತವಾಗಿ ಕರ್ನಾಟಕದ ಗೌರವವನ್ನು ಕಾಪಾಡಿಕೊಳ್ಳುವಂಥದ್ದು ಇವ್ರ ಕರ್ತವ್ಯ ಆಗಿದೆ, ಇವ್ರ ಜವಾಬ್ದಾರಿಯಾಗಿದೆ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರ ಮಾತುಗಳು. ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.